ನನಗೆ ಡ್ಯಾನ್ಸ್ ಬರಲ್ಲ ಆದ್ರೂ ಎಳ್ಕೊಂಡು ಕೂರಿಸ್ತಾರೆ. ಏನೋ ಒಂದು ಪ್ರಯತ್ನ. ನಿಮ್ ಮುಂದೆ ಅದು ಕಾಮಿಡಿ ಆಗಿ ಕಾಣ್ಬೋದು, ಇಲ್ಲ ಒಳ್ಳೆ ಡ್ಯಾನ್ಸರ್ ಆಗಿ ಕಾಣ್ಬೋದು, ಇಲ್ಲ ಹೀರೋ ತರ ಕಾಣ್ಬೋದು. ನೋಡೋಣ, ಆಮೇಲೆ ಡ್ಯಾನ್ಸ್ ಮಾಡ್ತೀವಿ. ಅದನ್ನ ಎಷ್ಟರ ಮಟ್ಟಿಗೆ ನೀವು ಸಹಿಸ್ಕೊತಿರೋ ಗೊತ್ತಿಲ್ಲ ನಿಮ್ಗೆ. ಮಾತೃದೇವ ಪಿತೃ ಆಚಾರ್ಯ ದೇವ ಅನ್ನೋ ಮಾತನ್ನ ಹೇಳ್ತಾ ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ನಮ್ಮ ಹಿರಿಯ ನಾಯಕಿ, ನಟಿ, ನಿಮ್ಮೆಲ್ಲರ ಕನಸಿನ ರಾಣಿ ಪ್ರೇಮ ಅವರಿಗೆ, ಮತ್ತು ನನ್ನ ಜೊತೆಯಲ್ಲಿ ಅವಳು ರೇಖಾ ಕ್ವೀನ್, ಅವಳೊಂಥರ ಕ್ವೀನು. ನಾನು ಸುಮಾರು ಕಾಮಿಡಿ ಸೀರಿಯಲ್ಗಳಲ್ಲಿ ಮತ್ತು ಕಾಮಿಡಿ ನಾಟಕಗಳಲ್ಲಿ ನಾವೆಲ್ಲ ಒಟ್ಟೊಟ್ಟಿಗೆ ಮಾಡ್ತೀವಿ. ಇವತ್ತು ಕೂಡ ನಿಮ್ಮ ಮುಂದೆ ಏನೋ ಒಂದು ನಮ್ಮ ಪ್ರಯತ್ನ. ಆ ಕಡೆ ಹೆಣ್ಮಕ್ಳು ಕೂತಿದ್ದಾರೆ ಪಾಪ, ಚಕ್ಕಲ್ ಪಕ್ಕಲ್ ಹಾಕೊಂಡು, ಈ ಕಡೆ ಗಂಡ್ಮಕ್ಳು ಕೂತಿದ್ದಾರೆ ಕೆಳಗಡೆ ಕೂತ್ಕೊಳ್ಳಾರ್ದೆ ಚೇರ್ ಮೇಲೆ ಕೂತ್ಕೊಂಡು. ಇರ್ಲಿ, ನೀವೆಲ್ಲ ಕೂತಿರಿ ಕಲಾಭಿಮಾನಿಗಳು, ಅಭಿಮಾನಿ ದೇವತೆಗಳು. ಸೊ ನಿಮ್ಮೆಲ್ಲರ ಆಶೀರ್ವಾದ, ಹಾರೈಕೆ, ಪ್ರೋತ್ಸಾಹದಿಂದ ನಾವು ಇಲ್ಲಿವರೆಗೂ ಸುಮಾರು 39 ವರ್ಷಗಳ ಕಾಲ ಚಿತ್ರರಂಗದಲ್ಲಿ, 45 ವರ್ಷಗಳ ಕಾಲ ಹವ್ಯಾಸಿ ರಂಗಭೂಮಿಯಿಂದ ನಾನು ಬಂದವರು. ಇಡೀ ಕರ್ನಾಟಕದಲ್ಲಿ, ದೇಶದ ಎಲ್ಲ ರಾಜಧಾನಿಗಳಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದುಬೈ, ಸಿಂಗಪೂರ್ ಮತ್ತು ಲಂಡನ್ಗಳಲ್ಲಿ ನಾಟಕವನ್ನು ಮಾಡ್ತಾ ಸುಮಾರು 7,000 ಹವ್ಯಾಸಿ ನಾಟಕದಲ್ಲಿ ಎಲ್ಲ ಹಳ್ಳಿನೂ ತಿರುಗಿದ್ದೀನಿ. ಅವತ್ತಷ್ಟು ನಾನು ಜನಪ್ರಿಯನಾಗಿರಲಿಲ್ಲ. ಸಿನಿಮಾಗೆ ಬಂದ ಮೇಲೆ, ಸೀರಿಯಲ್ಗೆ ಬಂದ ಮೇಲೆ ಜನಪ್ರಿಯನಾದೆ. ಅಲ್ಲಿ ಇಲ್ಲಿ ಒಂದೊಂದು ನಾಟಕ ಕಂಪನಿಗಳಲ್ಲಿ ಅತಿಥಿ ನಟನಾಗಿ ಹೋಗಿ ಇವತ್ತಿನ ದಿನ ನಿಮ್ಮೂರಿಗೆ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಕನಕಪುರ ಈ ಊರಿನಲ್ಲಿ ಇಷ್ಟೊಂದು ಅಭಿಮಾನಿಗಳನ್ನ, ರಂಗಭೂಮಿಯನ್ನ ಪ್ರೀತಿ ಮಾಡುವಂತ ಕಲೆಯನ್ನ ಪ್ರೀತಿ ಮಾಡುವಂತ ಹೆಣ್ಮಕ್ಳು, ಗಂಡ್ಮಕ್ಳು, ಹಿರಿಯರು, ಕಿರಿಯರು ಎಲ್ಲರೂ ಸೇರಿಸಿದೆ ಅಂತಂದ್ರೆ ನಿಜವಾಗ್ಲೂ ನಿಮ್ ತಾಕತ್ತು ಬಹಳ ಜೋರಾಗಿದೆ ಅಂತ. ಅದು ಏನು ಊಟ ಮಾಡಿದ್ಮೇಲೆ ನಿದ್ದೆ, ಹಾಸಿಗೆಗೆ ತಲೆ ಹೋಗುತ್ತೆ. ಅಂಥದ್ರಲ್ಲಿ ನೀವು ಈ ನಮ್ಮ ನಾಟಕವನ್ನ ನಿಮ್ಮೂರಿನಲ್ಲಿ ಸೇರ್ಕೊಂಡಿರುವಂತ ಎಲ್ಲ ಕಲಾವಿದರುಗಳು ಎಲ್ಲರೂ ಸೇರಿ ಒಂದು ಹವ್ಯಾಸಿ ನಾಟಕ, ಒಂದು ಏನೋ ಕಣ್ಣಿಟ್ಟ ಹೆಣ್ಣು ಈ ನಾಟಕವನ್ನು ಮಾಡ್ತಾ ಇದ್ದಾರೆ. ಅವ್ರ ಜೊತೆ ನಾವು ಮಧ್ಯದಲ್ಲಿ ಉಪ್ಪಿನಕಾಯಿ ಅಂತ 400 ರೇಖಾದಾಸ ಒಂದು ಡ್ಯಾನ್ಸು, ಒಂದು ಸ್ಕಿಟ್ ಮಾಡ್ಬೇಕು ಅಂತ ಬಂದಿದ್ವಿ. ಏನ ಮಧ್ಯದಲ್ಲಿ ಅವ್ರ ಮುಂದೆ ನಾವು ಗಿಟ್ಟಿಸ್ಕೊಳ್ಳೋದು ಕಷ್ಟ. ಆದ್ರೂ ಕೂಡ ನೀವು ನಗು ಬರ್ಲಿ, ಇಲ್ಲ ಅಳು ಬರ್ಲಿ. ಅಳು ಬಂದ್ರೆ ಮಾತ್ರ ಅಳಬೇಡಿ, ನಗ್ತಾ ಇರ್ರಿ. ಚಪ್ಪಾಳೆ ಹೊಡಿಯಕ್ಕಾಗದೆ ಇದ್ರು ನೀವು ಚಪ್ಪಾಳೆ ಹೊಡೀರಿ, ತೂಕುಳಿಸ್ತಾ ಇದ್ರು ಚಪ್ಪಾಳೆ ಹೊಡಿ. ಇರೋ ಮಧ್ಯದಲ್ಲಿ ಇರೋ ಸೊಳ್ಳೆಗಳಾದ್ರೂ ಸತ್ತು ಹೋಗ್ತವೆ. ನೀವು ಚಪ್ಪಾಳೆ ಹೊಡೆದ್ರೆ ನಮಗೂ ಒಂದ್ ಸ್ವಲ್ಪ ಉತ್ಸಾಹ ಬರುತ್ತೆ. ನೋಡೋಣ, ಹೆಚ್ಚು ಕಮ್ಮಿ ನಿಮ್ಮನ್ನು ನಗ್ಸಕ್ ಪ್ರಯತ್ನ ಪಡ್ತೀವಿ. ಇಷ್ಟು ಮಾತಾಡಿ ಮುಂದೆ ಇನ್ನೆರಡು ಸ್ಕಿಟ್ ನಲ್ಲಿ ನಾವು ಭಾಗವಹಿಸೋಣ. ಈಗಲೇ ಜಾಸ್ತಿ ಮಾತಾಡ್ಬಿಟ್ರೆ ಇರೋ ಜನನು ಮನೆಗೆ ಹೋಗಿ ಮಲ್ಕೊಂಡ್ಬಿಟ್ರೆ ಕಷ್ಟ ಪಾಪ. ಆಯೋಜಕರು ಏನ್ ಸ್ವಾಮಿ, ಇರೋ ಜನನು ನೀವು ಕಳಿಸ್ಬಿಟ್ರಿ, ಹೀರೋ ಕಲೆಕ್ಷನ್ ಎಲ್ಲ ಹೊಟ್ಟೆ ತುಂಬಿಟ್ಟು ನಾವು ಬರೋದನ್ನು ಕೊಡದೇ ಇದ್ರೆ ಕಷ್ಟ ಆಗ್ಬಿಡುತ್ತೆ. ಇಷ್ಟು ಮಾತಾಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಿಮ್ಗೆಲ್ರಿಗೂ ಶುಭ.